ಹಲೋ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದು ಟೆಲಿಗ್ರಾಮ್ ಬಗ್ಗೆ. ಟೆಲಿಗ್ರಾಮಲ್ಲಿ ಈಗ ನಾನು ಅಲ್ಲಿ ಟೈಟಲ್ ಹಾಕಿದ್ದೀನಿ, ಟೆಲಿಗ್ರಾಮ್ ಮೂವಿ ಫಾರ್ವರ್ಡಿಂಗ್ ಅಂತ. ಏನಿದು, ಯಾವ ಥರ ಇದು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೋಡಲೇಬೇಕು ಗೈಸ್. ಆದರೂ ನಾನು ಸಣ್ಣದಾಗಿ ನಿಮಗೆ ಒಂದು ತಿಳಿಸ್ಕೊಡ್ತೀನಿ. ಏನಿಲ್ಲ ಗೈಸ್, ಈಗ ನೀವು ಒಂದು ಗ್ರೂಪು ಅಥವಾ ಒಂದು ಚಾನಲ್ ಮಾಡ್ಕೊಂಡಿರ್ತೀರ. ಈಗ ಬೇರೆ ಒಂದು ದೊಡ್ಡ ಗ್ರೂಪಲ್ಲಿ ಸೇರಿರ್ತೀರ. ಅಲ್ಲಿ ಏನು ಮಾಡ್ಬಿಡ್ತೀರಾ, ಒಂದು ಮೂವಿನ ತಗೊತೀರ, ಡಬಲ್ ಟ್ಯಾಪ್ ಹೋಲ್ಡ್ ಮಾಡ್ತೀರಾ, ಫಾರ್ವರ್ಡ್ ಸಿಗುತ್ತೆ, ಫಾರ್ವರ್ಡ್ ಕೊಡ್ತೀರಾ. ಸುಮ್ಮನೆ ಬಂದು ಯಾವ್ದು ಬೇಕೋ ಅದು ಅದನ್ನ ಗ್ರೂಪ್ನ, ಈಗ ನಿಮ್ಮದು ಗ್ರೂಪ್ ಅಥವಾ ಚಾನಲ್ ಏನಿರುತ್ತೆ ಆ ನೇಮ್ನ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಸೆಂಡ್ ಕೊಡ್ತೀರಾ, ಅದು ಫಾರ್ವರ್ಡ್ ಬರುತ್ತೆ. ಆಗ ಆ ಗ್ರೂಪ್ ಹೆಸರು ಬರುತ್ತೆ. ಆಗೇನು ಅನ್ಕೋತಾರೆ, ಇವರು ಬೇರೆ ಗ್ರೂಪಿಂದ ತೆಗೆದು ಹಾಕೋದು ಅಂತ ಅನ್ಕೊಂಡು ಗೊತ್ತಾಗ್ಬಿಡುತ್ತೆ. ಆದರೆ ಇವತ್ತು ನಾನು ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಂದರೆ, ನಾವು ಬೇರೆ ಗ್ರೂಪಿಂದ ತೆಗ್ದು ಹಾಕಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರಬೇಕು. ನಮ್ಮ ಗ್ರೂಪಲ್ಲಿ ಅಥವಾ ನಮ್ಮ ಚಾನಲಲ್ಲಿ ಅಥವಾ ನಮ್ಮ ಫ್ರೆಂಡ್ಸಿಗೆ ಕಳಿಸಿದಾಗ ಅವ್ರಿಗೆ ಗೊತ್ತಾಗಲೇಬಾರ್ದು. ಆ ಥರ ತಿಳಿಸ್ಕೊಡ್ಬೇಕು ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಗೈಸ್. ಯಾವ ಥರ ಏನು ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ನಾವು ಏನು ಮಾಡ್ತಾಯಿದ್ದೆ ಮೊದಲು ಅಂತಂದರೆ, ನಾವೇ ಆಗಲಿ ನೀವೇ ಆಗಲಿ ಏನು ಮಾಡ್ತಾಯಿದ್ದೋ ಅಂದರೆ, ನಾನು ಹಿಂಗೆ ಮಾಡ್ತಾಯಿದ್ದು. ಆಮೇಲೆ ನಾನು ಒಂದ್ಸಲಿ ನೋಡಿದಾಗ ಗೊತ್ತಾಯ್ತು ನನಗೆ. ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇದು ನಮ್ಮ ಫ್ರೆಂಡ್ ಇದೆ. ಒಂದು ನಿಮಿಷ, ನಾನು ಗ್ರೂಪ್ಗೆ ಹೋಗ್ತೀನಿ. ಇದು ನಾನೊಂದು ಸೇರಿರೋ ದೊಡ್ಡ ಗ್ರೂಪು. ಇಲ್ಲಿ ಏನು ಮಾಡ್ತಾಯಿದ್ದೆವು ಅಂದರೆ, ನಾವು ಡಬಲ್ ಟ್ಯಾಪ್ ಹೋಲ್ಡ್ ಮಾಡವು. ಈ ಫಿಲಮ್ ಬೇಕು ಅಂದಾಗ ಸೇವ್ ಫಾರ್ವರ್ಡ್ ತಗೊಳ್ಳವು. ಈಗ ನೋಡಿದ್ರೆ ನಾನು ಮಾಡ್ತಾಯಿದ್ದೀನಲ್ಲ, ಏನಿಲ್ಲ, ಗ್ರೂಪ್ ಮೇಲೆ ಹೋಗೋವು, ಗ್ರೂಪ್ ಒಳಗಡೆ ಹೋಗೋವು, ಆ ಮೂವಿ ಮೇಲೆ ಕ್ಲಿಕ್ ಮಾಡೋವು. ಯಾವುದು ಬೇಕು ಅದನ್ನು ನಮ್ಮ ಗ್ರೂಪು ಅಥವಾ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಚಾನಲ್ಗೆ ಹಾಕ್ಬೇಕು ಅಂದರೆ ಫಿಲಮ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫಾರ್ವರ್ಡ್ ಸಿಗೋದು. ಫಾರ್ವರ್ಡ್ ತಗೊಂಡು ಸುಮ್ಮನೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿರಿ. ಈಗ ನಾನು ಅಭಿಷೇಕ್ ನನ್ನ ಫ್ರೆಂಡ್ ಸೆಲೆಕ್ಟ್ ಮಾಡ್ತೀನಿ. ಸೆಂಡು ಏನಂತ ಬರುತ್ತೆ, ಆಗ ಅವ್ನಿಗೆ ಹೆಂಗೆ ಗೊತ್ತಾಯ್ತೆ ಅಂತ ತೋರಿಸ್ಲಾ? ನೋಡಿದ್ರಾ, ಇದು ಅದ್ದೂರಿ ಅಭಿಷೇಕ್ ಗ್ರೂಪ್ ಇದೆಯಲ್ಲ, ಅಲ್ಲಿಂದ ತಗೊಂಡಿರೋದು ಅಂತ ಗೊತ್ತಾಯ್ತೆ. ನಾನು ಸೇರಿರೋ ಗ್ರೂಪು ಅದ್ದೂರಿ ಅಭಿಷೇಕ್ ಅಂತ, ಅಲ್ಲಿಂದ ತಗೊಂಡಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಅದೇ ನಾವು ಗೊತ್ತಾಗ್ಬಿಡ್ದು ಅಂತ ಅಂದರೆ, ನೋಡಿ ನೋಡಿ ಫ್ರೆಂಡ್ಸ್, ನಾವು ಆ ಮೂವಿ ಮೇಲೆ ನಮ್ಗೆ ಯಾವ್ದು ಬೇಕೋ ಆ ಮೂವಿ ಹತ್ರ ಮೂವಿ ಬೇಕು ಅಂದ್ಕೋತೀವಲ್ವ, ಆ ಮೂವಿ ಮೇಲೆ ಹೋಗ್ಬಿಟ್ಟು ಎಲ್ಲಿ ಥರ ಬರೀಬೇಕು ಅಂದರೆ, ಆ ಮೂವಿ ಹೆಸರು ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲಿ ಥರ ಬರೆದ್ರೆ ಈ ಥರ ಬರುತ್ತೆ, ಟ್ಯಾಕ್ ಬ್ಯಾಕ್ ಮೆನ್ಯೂ ಅಂತ. ಅಲ್ಲಿ ಸುಮಾರು ಥರ ಇರುತ್ತೆ. ನಾನು ತೋರಿಸ್ತೀನಿ ಯಾವ್ಯಾವ ಆಪ್ಷನ್ ಅಂತ. ನ್ಯಾವಿಗೇಷನ್ ಫಸ್ಟು, ಆ್ಯಕ್ಷನ್ನು, ನ್ಯಾವಿಗೇಷನ್, ಇವೆಲ್ಲ ನಮಗೇನು ಬೇಡ, ಯಾಕೆಂದರೆ ನಾನು ತೋರಿಸ್ತಾ ಇರೋದು ಇವೆಲ್ಲ ಇರುತ್ತೆ. ಇವೆಲ್ಲ ಏನಿಲ್ಲ, ನಮಗೆ ಬೇಕಾಗಿರೋದೇನು ಫಾರ್ವರ್ಡ್ ಮಾಡೋಕ್ಕೆ ಆಪ್ಷನ್ ಅಲ್ವಾ, ಆ್ಯಕ್ಷನ್. ಈಗ ನೋಡಿ ನಾನು ತೋರಿಸಿದ್ನಲ್ಲ, ಟ್ಯಾಕ್ ಬ್ಯಾಕ್ ಮೆನ್ಯೂ ಅಂದರೆ ಎಲ್ಲಿ ಥರ ಬರೆದೆ, ಯಾವ ಮೂವಿ ಬೇಕೋ ಅದ್ರ ಮೇಲೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು, ಅಂದರೆ ಕ್ಲಿಕ್ಕು ಅಂದರೆ ಒಂದ್ಸರಿ ಟಚ್ ಮಾಡಬೇಕು, ಆ ಮೂವಿ ಹೆಸರು ಹೇಳುತ್ತಲ್ಲ, ಆವಾಗ ಎಲ್ಲಿ ಥರ ಬರೆದಾಗ ಟ್ಯಾಕ್ ಬ್ಯಾಕ್ ಮೆನ್ಯೂ ಅಂತ ಬರುತ್ತೆ. ಅಲ್ಲಿ ಆಕ್ಷನ್ ಅಂತ ಬರುತ್ತೆ. ಅಲ್ಲಿ ಆಕ್ಷನ್ ಅಂತ ಬಂದಾಗ ಅದರೊಳಗಡೆ ಹೋದಾಗ ಮೆಸೇಜ್ ಆಪ್ಷನ್ ಅಂತ ಬರುತ್ತೆ. ಅಲ್ಲಿ ಸುಮಾರು ಸಿಗುತ್ತೆ. ಕ್ಯಾನ್ಸಲ್ ಮೆಸೇಜ್ ಆಪ್ಷನ್. ನೋಡಿ, ಈಗ ನಾವು ಮೆಸೇಜ್ ಆಪ್ಷನ್ಗೆ ಹೋಗ್ತೀವಿ, ಟ್ಯಾಕ್ ಬ್ಯಾಕ್ ಮೆನ್ಯೂ ತಗೋತೀವಿ. ಟ್ಯಾಕ್ ಬ್ಯಾಕ್ ಮೆನ್ಯೂ ತಗೊಂಡ್ಮೇಲೆ ಆಕ್ಷನ್ಗೆ ಹೋದ್ಮೇಲೆ ಕ್ಯಾನ್ಸಲ್ಲು ಮೆಸೇಜ್ ಆಪ್ಷನ್ ಅಂತ ಇರುತ್ತೆ. ಅಲ್ಲಿ ನಾವು ಮೆಸೇಜ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಓಪನ್ ಪ್ರೊಫೈಲ್ ಅಂತ ಬಂತು. ಕಾಪಿ ಲಿಂಕ್ ನೋಡಿದ್ರಾ, ಈ ಥರ ಎಲ್ಲ ಬರುತ್ತೆ. ಅಲ್ಲಿ ನಾವೇನು ಮಾಡಬೇಕು, ಫಾರ್ವರ್ಡ್ ತಗೋಬೇಕು. ನಾನು ಪದೇ ಹೇಳ್ತಿದ್ದೀನಿ ಅಂದರೆ ಅರ್ಥ ಆಗಲಿ ಅಂತ. ಆಯಿತಾ, ಟ್ಯಾಕ್ ಬ್ಯಾಕ್ ಮೆನ್ಯೂ ತಗೊಂಡು ಆಕ್ಷನ್ಗೆ ಹೋದು, ಮೆಸೇಜ್ ಆಪ್ಷನ್ನು ಕ್ಯಾನ್ಸಲ್ ಅಂತ ಸಿಕ್ತು. ಮೆಸೇಜ್ ಆಪ್ಷನ್ಗೆ ಹೋದು, ಅಲ್ಲಿ ಸೇವ್ ಟು ಡೌನ್ಲೋಡ್ ಅವೆಲ್ಲ ಸಿಗುತ್ತೆ. ಅದಾದಮೇಲೆ ಫಾರ್ವರ್ಡ್ ಅಂತ ಸಿಗುತ್ತೆ. ಫಾರ್ವರ್ಡ್ ತೊಗೊಳ್ಳಿ. ಫಾರ್ವರ್ಡ್ ತೊಗೊಂಡೆ. ನಾನು ನನ್ನ ಗ್ರೂಪ್ಗೆ ಒಂದು ಆಲ್ ಕನ್ನಡ ಮೂವಿ ಅಂತ ಇದೆ, ಅಲ್ಲಿ ತಗೋತೀನಿ. ಅವ್ರಿಗೆ ಗೊತ್ತಾಗಬಾರ್ದು ನಾನು ಬೇರೆ ಗ್ರೂಪಿಂದ ತಗೊಂಡಿದ್ದೀನಿ ಅಂತಲ್ವಾ. ಇಲ್ಲಿ ಕ್ಯಾನ್ಸಲ್ ಫಾರ್ವರ್ಡಿಂಗ್, ಆಮೇಲೆ ಫಾರ್ವರ್ಡಿಂಗ್ ಫ್ರಮ್ ಅಂತ ಇರುತ್ತೆ. 2 ಆಪ್ಷನ್ ಇರುತ್ತೆ. ಫಾರ್ವರ್ಡಿಂಗ್ ಫ್ರಮ್ ತೊಗೊಳ್ಳಿ. ಫಾರ್ವರ್ಡಿಂಗ್ ಫ್ರಮ್ ತೊಗೊಂಡೆ. ಡು ನಾಟ್ ಫಾರ್ವರ್ಡ್, ಅಪ್ಲೈ ಚೇಂಜಸ್ ಅಂದರೆ ಹೆಸರು ಚೇಂಜ್ ಮಾಡಬೇಕಾ ನೀವು ಮಾಡಿ ಅಂತ. ಅದು ಅನ್ಲೇಬಲ್ ಅಂತ ಇರುತ್ತೆ, ಅನ್ಲೇಬಲ್ ಕೊಡಿ. ಆಮೇಲೆ ಅಪ್ಲೈ ಚೇಂಜ್ ಅಂತ ಕೊಡಿ. ಸೆಂಡ್. ನೋಡಿದ್ರೆ ಎಲ್ಲಿ ಬಂತು,
ಅವ್ರ ಹೆಸರೇ ಬರಲಿಲ್ಲ ನೋಡಿದ್ರಾ? ಅವ್ರ ಹೆಸರೇ ಬರಲಿಲ್ಲ.